ಶ್ರೀರಸ್ತು ಶುಭಮಸ್ತು ನೀ ನೆಲೆಸುವ ಮನೆಯಲ್ಲಿ ಶ್ರೀರಸ್ತು ಶುಭಮಸ್ತು ನಳನಳಿಸಲಿ ರಂಗೋಲಿ ಗುನುಗುಣಿಸಲಿ ಸುವಾಲಿ ನಳನಳಿಸಲಿ ರಂಗೋಲಿ ಗುನುಗುಣಿಸಲಿ ಸುವಾಲಿ ನೀನೆಲ್ಲಿರೆ ಅಲ್ಲಿ ಬೀಸಲಿ ಪ್ರೀತಿಯ ತಂಗಾಳಿ ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು ದಿನ 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 ದಿನಕ ತಕ್ಕ ತಕ್ಕ ದಿನಕ ತಕ್ಕ ತಕ್ಕ ದಿನಕ ತಾ ದಿನ 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 ದಿನಕ ತಕ್ಕ ತಕ್ಕ ದಿನಕ ತಕ್ಕ ತಕ್ಕ ದಿನಕ ತಾ ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಕೇಶಿ ಕೇಶಿ ಏನಾಯ್ತಮ್ಮ? ಎಲ್ಲಿ ಹೋದ್ನೋ ಏನೋ ನೋಡೆ, ಹೆಸರು ಬೇಳೆ ನೆನ್ಸ್ಬೇಕಾಗಿತ್ತು. ಅದೆಲ್ಲ ಮಾವಂಗ್ ಯಾಕೆ ಹೇಳ್ತೀರಾ? ನಾ ಮಾಡ್ತೀನಿ. ನಿಂದು ಹಸಿ ಮೈ, ನೀನ್ ನಲುಗಬಾರ್ದೆ, ಮುಂದೆ ಹೆಣ್ಣಿನ ಜನ್ಮ ಇದ್ದಿದ್ದೆ. ಅಯ್ಯೋ 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 ಅಂತ ಪಾಪ ಸ್ಥಿತಿ ಇಲ್ಲ ಬಿಡು, ನೀವು ಮಾತಲ್ಲೇ ಕೊಲ್ತೀರಾ. ಬರೀ ನಾವ್ ಮಾತಾಡಿದ್ದೆ ಬಂತಷ್ಟೇ. ನೋಡು, 2 ಸೇರ್ ಹೆಸರು ಬೇಳೆ ನೆನ್ಸ್ ಹೋಗು. ಅಷ್ಟೊಂದು ಯಾಕಮ್ಮ? ಇವತ್ತು ಹೂ ಬೀಳಿ ಅಲ್ವೇನೆ, ಮುತ್ತೈದರಿಗೆಲ್ಲ ಕೊಡ್ಬೇಕಲ್ಲ. ಯಾರ್ಯಾರು ಬರ್ತಾ ಇದಾರಮ್ಮ? ಆ ಕುತೂಹಲ ನನಗಿರ್ಬೇಕು. ಬರ್ತಾ ಇರೋರು ಮುತ್ತೈದರು ಅಂದ್ರೆ ಆಂಟೀಸ್. ನೀನು ಮದುವೆ ಮನೇಲಿ ಹುಡುಗಿರ್ ನೋಡ್ಕೊ. ಮಾವ, ಈಗಿನ ಕಾಲದಲ್ಲಿ ಹುಡುಗಿರ್ಗಿಂತ ಆಂಟಿರೇ ಪರವಾಗಿಲ್ಲ. ಅದು ಸರಿ. ಬಾಯಿ ಮುಚ್ಕೊಂಡಿರ್ತೀರಾ? ಬರ್ತಾ ಇರೋರು ನಮ್ಮ ಮಹಿಳಾ ಸಮಾಜದ ಫ್ರೆಂಡ್ಸ್ಗಳು. ಅಂದ್ರೆ 50+. ಇಲ್ಲ ಕಣೋ, ಅವರೆಲ್ಲ ನನ್ಗಿಂತ ಜೂನಿಯರ್ಸು. ನೋಡಕ್ ಎಷ್ಟು ಲಕ್ಷಣವಾಗಿದಾರ ಗೊತ್ತಾ? ಕೇಶಿ, ನೀನು ಆ ಕೋಸಂಬರಿಗೆ ಕೊಬ್ಬರಿ ತುರಿಯೋ, ನೀನು ಪಾನ್ಕಕ್ಕೆ ನಿಂಬೆ ಹಣ್ಣು ಕಟ್ ಮಾಡಿ ಎಲ್ಲ ರಸ ಹಿಂಡಿಡು. ಹುಳಿ ಹಿಂಡದ್ ನಿನ್ ಕೆಲ್ಸ ತಾನೆ? ಗುದ್ಬಿಡ್ತೀನಿ ನೋಡು. ಅಮ್ಮ, ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಮ್ಮ. ಅಯ್ಯೋ ಬೇಡ ಕಣೆ, ನೀನ್ ಹೂವ ಮುಡ್ಕೊಂಡು ಓಲೆ ಹಾಕೊಂಡು ಬೇಗ ರೆಡಿ ಆಗಿ ಹೋಗೆ. ನೋಡ್ರೋ, ಬರ್ತಿರೋರು ಸಾಮಾನ್ಯದವ್ರಲ್ಲ. ಅವ್ರ ಮುಂದೆ ನೀವಿಬ್ರು ಹುಚ್ಚುಚ್ಚಾಗಿ ಆಡಿದ್ರೆ ಸುಮ್ನಿರಲ್ಲ, ನಾನು ಹೇಳಿದೀನಿ. ಮಹಿಳಾ ಸಮಾಜದವರು ಅಂದ್ರು ಸಾಮಾನ್ಯನ, ಅದ್ರ ನಮೂನೆ ನೀನೇ ಇದೆಯಲ್ಲ. ರವಿ ಬಾರೋ, ಆಂಟೀಸ್ ವೆಲ್ಕಮ್ ಮಾಡೋಣ. ಕರೆಕ್ಟ್ ಮಾವ, ನಮ್ಗೆ ಯಾಕೆ ಇವ್ರ ವಿಚಾರ? ಹೇ ರವಿ, ಅವ್ರಿರ್ಬೋದೇನಾ? ಒಂಚೂರು ಟೇಸ್ಟ್ ಇಲ್ವಲ್ಲ ಮಾವ ನಿನ್ಗೆ? ಕರ್ದಿರೋದ್ ನಾನೇನೋ? ನಿಮ್ಮಮ್ಮ ಅವಳಕ್ಕಿಂತ ಚೆನ್ನಾಗಿರೋ ಫಿಗರ್ನ ಕರ್ಸ್ತಾಳ? ಖಂಡಿತ ಇಲ್ಲ. ಹಂಗ ಅನ್ಕೊಂಡೆ ತಾವ್ ಈ ಲೆವೆಲ್ ರೆಡಿ ಆಗಿದ್ದೀರಾ? ಕೈನ ರವಿ, ಆ ಅಡ್ಡಿ ಇರ್ಬೋದೇನೋ? ರವಿ ಮಾವಾ, ಹಾಟಿಗೆ ಬಲಗಾಲಿಟ್ಬಿಟ್ಟ, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಮಳೆಯಲ್ಲಿ ಮಾತಿನ ಲಗ್ಗೆಯ ಇಟ್ಟು ಕನಸಿನ ಊರಿಗೆ ಬಂದ್ಬಿಟ್ಟ. ಬೆನ್ ಹಿಂದೆ ಬಿದ್ಬಿಟ್ಟ, ನೆರಳಿಗೂ ನಾಚಿಕೆ ತಂದ್ಬಿಟ್ಟ, ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ತಾಯತ ಕಟ್ಬಿಟ್ಟ. ಆರಾಮಾಗಿರಿ ಸುಬ್ಲಕ್ಷ್ಮಿ, ಈ ವಯಸ್ಸಲ್ಲೆಲ್ಲ ಮಾಮೂಲಿ, ಕನ್ಫ್ಯೂಷನ್ನು ಬಿಟ್ಟಾಕ್ರಿ, ಯು ಡೋಂಟ್ ವರಿ ಸುಬ್ಲಕ್ಷ್ಮಿ. ಸುನಂದು, ಸುನಂದು ಏನಾಯ್ತು? ಯಾಕೋ ದೆವ್ವ ನೋಡ್ದಂಗ್ ಓಡ್ ಬರ್ತಿದ್ಯಲ್ಲೋ? ಯಾರ್ ಬಂದ್ರು? ಅವರೆಲ್ಲ ಒಂಥರ ದೆವ್ವದ ತರನೇ ಕಣ. ದೆವ್ವ ಅಲ್ದಿದ್ರು ಒಬ್ಬೊಬ್ಬ ಬಾಂಬ್ ಇದ್ದಂಗಿದ್ದಂಗ. ಅಯ್ಯೋ ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀನಿ ಕಡೆ. ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೋಬೇಕು. ಇದೇನ್ರಿ ಇದು, ಒಳ್ಳೆ ಹೀರೋಯಿನ್ಗಳ ತರ ಬಂದ್ಬಿಟ್ಟಿದ್ದೀರಾ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಈಗಿನ ಹೀರೋಯಿನ್ಗಳನ್ನ ನೀವ್ ಹಾಕ್ಬಿಡ್ಬೋದು ಹಾಕಿದ್ದೀರಾ. ಒಂದ್ ನಿಮಿಷ ಕಳೆ, ನನ್ ಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಜಾನು, ಜಾನು. ಇವಳೆ
ನನ್ ಮಗಳು ಜಾಹ್ನವಿ. ಗೊತ್ತು ಬಿಡು ಸುನಂದ, ಇವಳು ಯಾರಕ್ ತಾನೇ ಗೊತ್ತಿಲ್ಲ. ನಾನ್ ಅಷ್ಟೊಂದ್ ಫೇಮಸ್? ಅಯ್ಯೋ ಆಫ್ ಕೋರ್ಸ್, ನೀನು ನಿನ್ ಬಸ್ ಸ್ಟಾಪ್ ಲವ್ ಸ್ಟೋರಿ ಎಲ್ಲರಿಗೂ ಗೊತ್ತು. ನಾನ್ ಚಿಕ್ಕಂದಿಂದಲೂ ಶ್ರೀನಿಧಿ ನೋಡ್ತಾ ಇದ್ದೀನಿ. ಇಬ್ರು ಒಂದೇ ರೋಡಲ್ಲಿ ಇದ್ವಲ್ಲ. ಅಲ್ಲ, ನೀವ್ ಚಿಕ್ಕವರಾದಾಗ್ಲಿಂದ ಭಾವನ್ ನೋಡ್ತಾ ಇದ್ರು ಅಥವಾ ಭಾವ ಚಿಕ್ಕವರಾದಾಗ್ಲಿಂದ ನೀವ್ ನೋಡ್ತಾ ಇದ್ದೀರೋ? ಎರಡು ಒಂದೇ. ಸುಮ್ಮನಿರೋ, ಅವ್ರಿಗೇನ್ ಮಹಾ ವಯಸ್ಸಾಗಿದ್ಯೋ? 20 ತುಂಬಿ ಈಗ 20 ವರ್ಷ. ಆಮೇಲೆ ಇವರೆಲ್ಲ ಯಾರು ಗೊತ್ತಾ ಜಾಹ್ನವಿ? ಇವಳು ರೋಹಿಣಿ, ತುಂಬಾ ಚೆನ್ನಾಗಿ ಹಾಡ್ತಾಳೆ, ಜೊತೆಗೆ ಸಮಾಜ ಸೇವಕಿ. ಇವ್ರ ಮನೆ ಅಕ್ಕಪಕ್ಕ ಚೀಪಾಗಿ ಬಾಡಿಗೆ ಮನೆನೂ ಕೊಡಿಸ್ತಾಳೆ. ಅದೇಗೆ ಹಾಡ್ತಾಳಲ್ಲ, ಮನೆಗ್ ಬಂದವರು 2 ವಾರನೂ ಆ ಮನೇಲಿರಲ್ಲ, ಯಾವಾಗ್ಲೂ ಮನೆ ಖಾಲಿ ಇರುತ್ತೆ. ಅದಕ್ಕೆ ಆ ಓನರು ಯಾರನ್ನಾದ್ರೂ ಪರವಾಗಿಲ್ಲ ಅಮ್ಮ ಕರ್ಕೊಂಡ್ ಬನ್ನಿ ಅಂತಾರೆ. ಓ ಮೈ ಗಾಡ್, ಸುನಂದು. ಜಾನು, ಇವಳು ವಾಣಿ, ಜಸ್ಟ್ ಫಾರಿನ್ ರಿಟರ್ನ್. ಮೊನ್ನೆ ತಾನೇ ಸಿಂಗಾಪುರ್ ಇಂದ ಬಂದೆ. ಅಲ್ಲಿ ರೋಡ್ ಎಲ್ಲ ಎಷ್ಟು ನೀಟ್ ಗೊತ್ತಾ, ಹಾಸ್ಕೊಳ್ಳೋದೇ ಬೇಡ, ಹಂಗೆ ಮಲ್ಕೊಂಡ್ ಬಿಡುವುದು. ಗಾಡಿಗಳಿಗೂ ಅಷ್ಟೇ, ಹಾರನ್ನೇ ಬೇಡ, ಹಾಗೆ ನಿಮ್ಮ ಮೇಲೆ ಹತ್ತಿಸ್ಕೊಂಡು ಹೋಗ್ಬೋದು. ಆದ್ರೂ ನೀವೊಂದ್ ಬೆಡ್ಶೀಟ್ ತಗೊಂಡೋಗ್ಬೇಕಿತ್ತು. ರಸ್ತೆಯಲ್ಲಿ ಏನು ಓದ್ಕೊಳ್ದೆ ಮಲಗೋದು ಸರಿ ಕಾಣಲ್ಲ. ಕೇಶಿ ಸುಮ್ನಿರೋ. ಇವಳು ಶ್ರೀದೇವಿ. ಮಿಸ್ಟರ್ ಇಂಡಿಯಾ, ನಗಿನ ಹಾವಿದ್ದಂಗಿದ್ದೋರು ಅದ್ರ ಮನೆ ಆದಂಗ ಆಗ್ಬಿಟ್ಟು. ಅವಳು ಹಿಂದಿ ಶ್ರೀದೇವಿ, ಇವಳು ಕನ್ನಡಕ್ಕೊಬ್ಳೆ ಶ್ರೀದೇವಿ. ಒಬ್ರೆ ಅಂತ ಬೇಜಾರಿಲ್ಲ, ಒಟ್ಟಕ್ಕೆ ಇಬ್ರಿತ್ತಾಗಿದ್ದಾರೆ. ಇವಳು ವೀಣಾ ಸುಂದರ್. ವೀಣಾ ಓಕೆ, ಸುಂದರ್ ಯಾಕೆ? ಹೆಸರಲ್ಲಾರು ಇರ್ಲಿ ಅಂತ. ಇವಳು ಸಾರಿಕಾ. ಸಾರಿ ಕಾಣ, ಸಾರಿ ಬೇಡ, ಸ್ಕರ್ಟ್ ನೀವು. ಓ, ಮಹಿಳಾ ಸಮಾಜದಲ್ಲಿ ಏನಾರ ಗಲಾಟೆ ಆದ್ರೆ ಇವಳೇ ಮುಂದೆ ನಿಂತ್ಕೊಳ್ಳೋದು. ನಿಜ, ಮುಂದೆ ನಿಂತ್ಕೊಂಡ್ರೆ ಗಲಾಟೆನೆ ನಿಂತೋಗುತ್ತೆ. ಇವರೇ ಗೋಡೆ ಇದ್ದಂಗಿದ್ದಾರೆ. ಯಾಕೋ ಅಯ್ಯೋ, ಮನಸ್ಸಿಗೆ ಬೇಜಾರ್ ಮಾಡ್ಕೊಬಿಡ್ವೆ, ಇವೆಲ್ಲ ಕಳ್ಳನ್ ಮಕ್ಳು. ಅಯ್ಯೋ, ನೀನ್ ಹೇಳೋದೇ ಬೇಡ ಬಿಡು ಸುನಂದು, ನೋಡಿದ್ರೆ ಗೊತ್ತಾಗತ್ತೆ. ನಿನ್ ಮಗಳು ಮಾತ್ರ ಥೇಟ್ ಮಹಾಲಕ್ಷ್ಮಿ. ಹೋದ್ ಮನೆಯಲ್ಲಿ ಇವುಗಳು ಕಳಿಯೋ ಮರ್ಯಾದಿನ ಅವಳು ತರೋ ಕೀರ್ತಿನ ಮುಚ್ಚೋಗುತ್ತೆ. ಜಾಹ್ನವಿ, ನಿನ್ ಮದ್ವೆ ನಡೀತಿದ್ದಲ್ಲಮ್ಮ, ನಮ್ಗೆಲ್ಲ ಅದೇ ಸಂತೋಷ. ನಾವೆಲ್ಲ ಇವತ್ತು ಬಂದು ಹರಸ್ತಾ ಇದೀವಲ್ಲ, ಯಾವ ವಿಘ್ನಗಳು ಇರೋಲ್ಲ. ಹನಿಮೂನ್ ಎಲ್ಲಿ ಪ್ಲಾನ್ ಮಾಡಿದೀರಾ? ಫಾರಿನ್ ಆದ್ರೆ ನನಗೆ ಹೇಳಿ, ನಂಗೆ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ. ಅಕಾಮಿಡೇಷನ್ ಎಲ್ಲ ಚೀಪ್ ಆಗಿ ಕೊಡಿಸ್ತೀರಿ. ಅದೆಲ್ಲ ನನಗ್ ಗೊತ್ತಿಲ್ಲ. ಶ್ರೀ ಹೇಗ್ ಹೇಳ್ತಾರೋ ಹಾಗೆ. ಅಯ್ಯ, ಹಾಗೆಲ್ಲ ಯಾವಾಗ್ಲೂ ಗಂಡನ್ ಮಾತ್ನಿ ಕೇಳ್ಬಾರ್ದಮ್ಮ. ಆಂಟಿ, ಮುತ್ತೈದೆ ಪೂಜೆಗೆ ಬಂದಿದ್ದೀರಿ, ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡ್ ಹೊರಡಿ. ಅಕ್ಕನ ತಲೆಗೆ ಏನೇನೋ ತುಂಬಬೇಡಿ. ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ, ಯಾರಿಗೆ ವಧುವಾಗುವೆ ಮಹಾಲಕ್ಷ್ಮಿ, ಯಾರಿಗೆ ವಧುವಾಗುವೆ.
ಶರಧಿ ಬಂಧನ ರಾಮಚಂದ್ರಮೂರ್ತಿಗೋ ಪರಮಾತ್ಮ ಅನಂತ ಪದ್ಮನಾಭಗೋ ಸರಸಿ ಜನಾಭ ಶ್ರೀ ಜನಾರ್ದನ ಮೂರ್ತಿಗೋ ಉಭಯ ಕಾವೇರಿ ರಂಗ ಪಟ್ಟಣದ ರಸಗೋ ಯಾರಿಗೆ ವಧುವಾಗುವೆ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ಚೆಲುವ ಮೂರುತಿ ಬೇಲೂರ ಚೆನ್ನಿಗರಾಯನಿಗೋ ಗೆಳತಿ ಹೆಳೆ ಉಡುಪಿ ಶ್ರೀಕೃಷ್ಣರಾಯಗೋ ಇಳೆಯೊಳು ಪಾಂಡುರಂಗ ವಿಠಲರಾಯಗೋ ನಳಿನಾಕ್ಷಿ ಪೇಳಮ್ಮ ಬದರಿ ನಾರಾಯಣಗೋ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ವಾಸವಾರ್ಚಿತ ಕಂಚಿ ವರದರಾಜನಿಗೋ ಆ ಶ್ರೀ ಮುಷ್ಣದಲ್ಲಿ ಆದಿವರಾಹನಿಗೋ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಅಮ್ಮ ಮುತ್ತೈದೆಯರ್ ಪೂಜೆ ಆಯ್ತು, ಕನ್ಯಾ ಮುತ್ತೈದೆಯರ್ ಪೂಜೆ? ಅಯ್ಯೋ ಹೌದೇ ಮಾಡ್ಬೇಕು, ಆದ್ರೆ ಕನ್ಯಾ ಮುತ್ತೈದರ್ನ ಎಲ್ಲಿಂದ ಹುಡ್ಕೋದು? ನಮ್ ವಠಾರದಲ್ಲಿ ಪಿಳ್ಳೆಗಳಿಲ್ವಾ? ಅಯ್ಯೋ ನಂಗೆ ಹೊಳಿಲೇನ ನೋಡ್ವೆ. ಅದೇ ಇದಲ್ಲ ಗ್ರೀಷ್ಮ ಅನರ್ಘ್ಯ ಖುಷಿ ಅಂತೆಲ್ಲ. ಹೌದು, ನಾನು ಅವರಿಗೆಲ್ಲ ಹೇಳಾಯ್ತು ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಂತ. ಹೌದಾ? ಎಲ್ಲವ್ರು? ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸು. ಹಾಯ್ ಹೇಳಿ. ಇವಳು ಗ್ರೀಷ್ಮ, ಅನರ್ಘ್ಯ, ಖುಷಿ. ಈ ಮಕ್ಕಳ ಜೊತೆ ಸೇರ್ಬಿಟ್ರೆ ನಮ್ ಜಾಹ್ನವಿ ಮಕ್ಕಳಲ್ಲಿ ಮಕ್ಕಳಾಗ್ಬಿಡ್ತಾಳೆ. ನಿಮ್ಮೆಲ್ರಿಗೂ ಒಳ್ಳೊಳ್ಳೆ ಗಿಫ್ಟ್ ತಂದಿದ್ದೀನಿ, ಬನ್ನಿ ಕೊಡ್ತೀನಿ. ಜಾನ್ವಿ ಅಕ್ಕ, ಇನ್ ಮುಂದೆ ನೀವ್ ನಮ್ ಜೊತೆ ಕುಂಟೆಬಿಲ್ಲೆ ಆಡಕ್ ಬರಲ್ವಾ? ಬರ್ತಾಳೆ ಶ್ರೀಭಾವನ್ನು ಕರ್ಕೊಂಡ್ ಬರ್ತಾಳೆ. ಬರ್ತೀನಿ, ನಿಮ್ ಜೊತೆ ಕುಂಟೆಬಿಲ್ಲೆ, ಐಸ್ ಪೈಸ್ ಎಲ್ಲ ಆಡಕ್ ಬರ್ತೀನಿ. ಓಕೆ ಬನ್ನಿ. ಒಂದ್ ನಿಮಿಷ. ಏನಾಯ್ತು? ನಿಮ್ ಮದ್ವೆ ಆಗ್ತಾರ ಹುಡ್ಗ ಹೆಸರೇನು? ಈ ಕಳ್ಳಿ ನಾ ಹೇಳಲ್ಲ. ಹೇಳಿ 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 ಹೇಳಿ. ಆಯ್ತು 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 ಹೇಳ್ತೀನಿ. ಶ್ರೀನಿಧಿ. ಮಾ
ಏನೋ ಮಾ ಏನೋ ಇದೆಲ್ಲ ಛತ್ರಕ್ಕೋಗ್ಬೇಕು ತಾನೆ? ಇದೆಲ್ಲ ಛತ್ರಕ್ ಹೋಗ್ಬೇಕು ನೋಡು. ಅಲ್ಲಿ ಹೋದ್ಮೇಲೆ ನೀ 1000 ಪ್ರಶ್ನೆ ಕೇಳ್ಬೇಡ, ಅದೆಲ್ಲಿದೆ ಇದೆಲ್ಲಿದೆ ಅಂತ. ಆ ಸುನಿಲ ಎಲ್ಲೋ? ಇಲ್ಲೇ ಗಾಡಿ ಹತ್ರ ಇದನಮ್ಮ ಆಚೆ. ಏನು ದೊಡ್ಡ ಸಾವುಕಾರ ಮೀಸೆ ತುರ್ಕೊಂಡು ಗಾಡಿ ಹತ್ರ ಇರ್ತಾನಂತೆ. ನಾವು ಹಮಾಲಿಗಳ್ತಲ್ಲ ರಗೆ ತಗೊಂಡ್ ಹೋಗ್ಬೇಕಂತೆ. ಕರಿಯಲ್ಲೇ ಅವನ್ನ. ಇರೋ 4ಕ್ಕೆ ಅವ್ನ್ ಯಾಕೆ ಮಾವ? ನಮ್ ಲಗೇಜ್ ನಾವ್ ತಗೊಂಡೋದ್ರೆ ಆಯ್ತಪ್ಪ. ಇವ್ನೇನ್ರಿ ಅಂತೀರಾ? ಇವ್ನ ಹಿಂದೆ ಹೋದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ. ನೀವು ಕುಂಟ್ಕೊಂಡು ಇವನ್ ಸೋಂಬೇರಿನ ಕಟ್ಕೊಂಡು ನಮ್ ಮಗಳ ಮದ್ವೆ ಕುಂಟ್ಕೊಂಡ್ ಹೋಗ್ತಾ ಇತ್ತು, ತಿಳ್ಕೊಳ್ಳಿ. ಸುನಂದ ಇತ್ತೀಚಿಗೆ ಭಾರಿ ಮಾತಾಡ್ತೀಯ ಕಣೆ. ಏಯ್ ಹೋಗ್ ಲೈಟ್ ಆಫ್ ಮಾಡೋ. ನೋಡೋ, ಎಲ್ಲ ಕಡೆನೂ ಲೈಟ್ ಆಫ್ ಮಾಡೋ. ಆ ಚಪ್ರದ ಹತ್ರ ಮಾತ್ರ ಲೈಟ್ ಹಾಗೆ ಇರ್ಲಿ. ಮದ್ವೆ ಮನೆ ಪರ್ಫೆಕ್ಟ್. ಹೋಗ್ತೀನಿ ಇರ್ರಿ. ಜಾನ್ವಿ ಎಲ್ಲ ಒಳಗಡೆ ಇರ್ಬೇಕು. ಇಷ್ಟು ದಿನ ಬೆಳೆದ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಬೇಜಾರು. ನೀವು ನೋಡಿದ್ರೆ ಜರಿ ಹಾಕೊಂಡು ಮಿಂಚ್ತಾ ಇದ್ರಿ. ಅಲ್ವೋ, ಅವಳು ಯಾಕೋ ಬೇಜಾರ್ ಮಾಡ್ಕೋತಾಳೆ. ಗಂಡನ ಮನೆಗೆ ಹೋದ ತಕ್ಷಣ ನಮ್ಮನ್ನೆಲ್ಲ ಮರ್ತು ಬಿಡ್ತಾಳೆ. ಆಳು ಕಾಳು ಆ ವೈಭವ. 6 ಜನ ಅತ್ತೆಂದ್ರು ಮೈ ಬಗ್ಸಿ ದುಡಿತಾ ಇರ್ತಾರೆ. ಇವಳು ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಣಿ ತರ ಕೂತಿರ್ತಾಳೆ, ಗೊತ್ತಾ? ಅದೇನು ಅಂತ ಕಟ್ಕೊಂಡ್ರೆ ಉಳ್ಳ. ನಿನ್ ತಂಗಿ ಅಲ್ವಾ, ಎತ್ತೋ ಲಗೇಜ. ನೀವು ಬನ್ನಿ, ದೊಡ್ಡ ಸುಟ್ ಕೇಸ್ ನೀವು ಇಟ್ಕೊಳ್ಳಿ, ಸಣ್ಣ ನಾನು ಇಟ್ಕೊತೀನಿ. ಇದಳಿ 4 ಬ್ಲೂ ಕಿಟ್. ಈ ಕಿಟ್ ಅಲ್ಲಿ ಅಮ್ಮನ್ ಸೀರೆಗಳಿದೆ, ಆ ಕಿಟ್ ಅಲ್ಲಿ ಹುಡುಗಿ ಸೀರೆಗಳಿದೆ, ಆ ಬ್ಲಾಕ್ ಕಿಟ್ ಮಾಲ್ತಿ ಅತ್ತಿಗೆ. ಸರಿ, ಎಲ್ಲ ಸೇರ್ಸ್ ಗಾಡಿಗೆ ಹಾಕಿಸ್ಬಿಡ್ತೀನಿ. ಅತ್ತಿಗೆನೆ ಎಲ್ಲ ನೋಡ್ಕೊಳ್ತಾರಂತೆ. ಈ ಬಸ್ಸು ಎಲ್ಲೋದ್ಲು? ಅವಳೆಲ್ಲ ಇರ್ತಾಳೆ. ಇಷ್ಟಾರ್ಥ ಸಿದ್ಧಿ ವಿನಾಯಕನ್ಗೆ ಅಭಿಷೇಕ ಕೊಟ್ಟಿದ್ದಂತೆ, ಪ್ರಸಾದ ತರ್ತೀವಿ ಅಂತ ಹೋಗಿದ್ದಾಳೆ. ಅಷ್ಟೇ ಅಲ್ಲ, ಜೊತೆಗೆ ಮಾಲ್ ತಕ್ಕನ್ನು ಕರ್ಕೊಂಡು ಹೋಗಿದ್ದಾಳೆ. ಈಗ ಹೋಗುವಾಗ ನಾವು ಅವಳನ್ನ ಕರ್ಕೊಂಡು ಹೋಗ್ಬೇಕು. ಅದ್ಗೆ ಈ ರೆಡ್ ಸೂಟ್ ಕೇಸು ಹುಷಾರು, ಇದ್ರ ಫುಲ್ಲು ಒಡವೆ ವಸ್ತುಗಳಿದೆ. ಅದ್ರ ಜವಾಬ್ದಾರಿ ನೀನೇ ವಹಿಸ್ಕೋ. ಕಲ್ಲನ್ ಕೊಟ್ರೆ ಮುಂಚೆನೆ ಪಾಪ ಮರ್ವು, ಆಮೇಲೆ ನೀನ್ ಅವ್ರ ಮೇಲೆ ಗೂಬೆ ಕೂರಿಸ್ತೀಯ. ಏನು 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 ನನ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ? ಏನು ಇಲ್ಲ, ಹಸೆಮಣೆ ಮೇಲೆ ಕಲಾ ಅತ್ತಿಗೆನೆ ಕೂತ್ಕೊಳ್ಳೋದು. ಅಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಿದ್ದಾರೆ ಅಂತ ಅತ್ತಿಗೆ ಹೇಳ್ತಿದ್ರು. ಇಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ರೆ ನನ್ ತಪ್ಪೇನಿಲ್ಲಲ್ಲೋ? ಅಲ್ಲ ಕಡೆ ಎಲ್ಲ ನೆನ್ಪಿಟ್ಕೊಂಡು ತಗೊಂಡಿದ್ಯಾ? ಎಲ್ಲ ತಗೊಂಡಿದೀನಿ, ಆದ್ರೆ ನನ್ ಪರ್ಸು ಮೊಬೈಲೇ ಸಿಕ್ತಿಲ್ಲ. ಹುಡ್ಕಿ ಸಾಕಾಯ್ತು. ಪರ್ಸು ಮಾಲ್ತಿ ಅತ್ತಿಗೆ ಜೊತೆ ಹೋಗಿರ್ಬೇಕು. ಸರಿಯಾಗಿ ನೋಡಿದ್ಯೇನೆ, ಅದೇ ಅನ್ಕೊಂಡೆ. ಅದೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಾಳೆ ನನ್ ಮೂಡೇ ಔಟ್ ಆಗ್ಬಿಡತ್ತೆ ಅಷ್ಟೇ. ಯಾಕೆ? ತುಂಬಾ ಬೆಲೆ ಬಾಳೋ ವಸ್ತು ಇದೆಯಾ? ಅದ್ರಲ್ಲಿ ನನ್ ಜೀವನೇ ಇದೆ. ಬೆಲೆ ಬಾಳೋ ವಸ್ತುಗಳೆಲ್ಲ ಸೂಟ್ ಕೇಸಲ್ಲಿ ಇಡ್ಬೇಕು ತಾನೆ. ಹ್ಯಾಂಡ್ ಬ್ಯಾಗ್ ಇಟ್ರೆ ಯಾರ ಕದ್ಬಿಡಲ್ವಾ? ಅಂತದೇನಿಲ್ಲ, ನನ್ ಮ್ಯಾಚಿಂಗ್ ಬಿಂದಿ ಇದೆ ಅದ್ರಲ್ಲಿ. ಮೂಗ್ ಮುರಿಬೇಡ್ರೆ, ನಾಳೆ ಸಿಗ್ಲಿಲ್ಲ ಅಂದ್ರೆ ಅಂಗಡಿ ಬಾಗ್ಲು ತಟ್ಕೊಂಡ್ ಹೋಗಕ್ಕಾಗತ್ತಾ? ಅಯ್ಯೋ, ಶ್ರೀ ರೆಡಿ ಆಗಿದಾನೆ, ಹೋಗ್ ನೋಡು. ಅಲ್ಲಿ ನಂದನ್ ರೆಡಿ ಆಗಿದಾರಂತೆ. ಶ್ರೀ ರೆಡಿ ಆದ ತಕ್ಷಣ ಅವ್ರು ಹೊರಟು ಬರ್ತಾರೆ. ಅಯ್ಯೋ ಶ್ರೀ ಇರ್ಲಿ, ಅಷ್ಟೇನೆ ಲೇಟ್ ರೆಡಿ ಆಗೋದು. ಅಮ್ಮಂದೇ ಬೇರೆ ಪ್ಯಾಕಿಂಗ್ ನಡೀತಿದೆ. ಮದ್ವೆ ಆಗೋ ತನಕ ಇಂಥ ಮಾತು ಆಡ್ಬೇಡ ಬೇಬಿ. ಆಡ್ದೇ ಇದ್ರೆ ಅಮ್ಮ ಮನೆ ಬಿಟ್ಟು ಹೋಗೋದನ್ನ ತಪ್ಸಕ್ ಆಗುತ್ತಾ? ಸುಮ್ಮನೆ ಇರೇ. ಆಡೋದ್ರಲ್ಲಿ ಏನ್ ತಪ್ಪು? ಮದ್ವೆ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಓಡಾಡ್ತಿದ್ದಾರೆ. ಹೋಗೋ ಮಾತನ್ನ ಮರೀತಾರೆ ಅಲ್ವೇನೆ ಕಲಾ? ಅಮ್ಮನ ಎಲ್ಲೋ ನಿಮ್ಗ್ ಭ್ರಮೆ. ಭ್ರಮೆಂದ್ರೆ ಸುಖ ಇದೆ ಅಂದ್ರೆ ಹಾಗೆ ಇರ್ಲಿ ಬಿಡು. ಈ ಬೇಬಿ ಅತ್ತೇನ್ ಹೋಗ್ಕರಿಯೇ? ನಾನ್ ಹೋಗಲ್ಲಪ್ಪ. ಸರಿ, ನಾನೇ ಹೋಗ್ತೀನಿ. ಲಲ್ಲು, ಅಲ್ಲಿ ನನ್ ಬ್ಯಾಗ್ ಇದೆಯಾ ನೋಡೆ. ಹಾಯ್ ಲಲಿತಾ ಮಾಮ್. ಯಾಕೆ ಸೀರಿಯಸ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಇಲ್ವಲ್ಲ. ನೀನ್ ರೆಡಿನಾ? ಹಾ, ಡ್ರೆಸ್ ಚೇಂಜ್ ಮಾಡ್ಬೇಕು ಅಷ್ಟೇ. ಇನ್ಯಾವಾಗ್ಲೋ? ನಂಗಿನ್ನೂ ಟೈಮ್ ಇದೆ. ಹೊರಡ್ಬೇಕು ಶ್ರೀ. ನೀವ್ ಹೋಗ್ತಾ ಇರಿ, ನಾನು ಹಿಂದೆನೆ ಬಂದ್ಬಿಡ್ತೀನಿ. ಮದ್ವೆ ಹುಡುಗ ನೀನು, ಹಾಗೊಬ್ಬೊಬ್ರೆ ಬರ್ತಾರಾ? ಜೊತೆಗೆ ನಂದನ್ ಬರ್ತಾನೆ. ನಂದು ಸರ್ಪ್ರೈಸ್ ಎಂಟ್ರಿ. ಹೌದಾ? ಸರಿ, ನಿನ್ ಜೊತೆ ಬರ್ತಾ ಅತ್ತನ್ ಕರ್ಕೊಂಬಾರೋ. ನೋ ಲೇಡೀಸ್, ಓನ್ಲಿ ಜೆಂಟ್ಸ್. ಸರಿ, ಹಾಗಾದ್ರೆ ಅತ್ತೆಗೆ ಹೇಳಿ ಬರ್ತೀನಿ. ಇನ್ನು ರೂಮಲ್ಲೇ ಇದ್ದಾರಾ? ಅತ್ತೆ
ಅತ್ತೆ ಛತ್ರಕ್ಕೆ ಹೊರಡಬೇಕು. ಹೊರಡ್ತೀನಿ. ಈ ಮನೆಯಲ್ಲಿ ನನ್ನ ಕೆಲಸ ಮುಗೀತು. ನೀವು ಹೋಗ್ತಾ ಇರಿ, ನಾನು ಬರ್ತೀನಿ. ಹೊಸ್ಲಲ್ಲಿ ಕಾಯ್ತಾ ಇರ್ತೀನಿ. ಹೋಗು. ಈ 4 ಗೋಡೆ ಕಟ್ಟಿದಣ್ಣ ಮನೆ ಅಂತ ಮಾಡೋಕೆ 8 ವರ್ಷ ತಪಸ್ ಮಾಡಿದ್ದೆ. ನನ್ನ ಕೆಲಸ ಮುಗೀತು. ಕುಲದೇವತೆ ನೀನು, ಮನೆಯನ್ನು ಕಾಪಾಡು, ಮನೆಯವ್ರನ್ನ ಕಾಯಿ.